ರಾಜ್ಯ ಸರ್ಕಾರ ಯಾವುದೇ ತಯಾರಿ ಮಾಡಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಹೇಳಿಕೆ ಇದು. ಈ ವರ್ಷ ಮಳೆ ಕೊರತೆ ಇರುವ ಬಗ್ಗೆ ಮಾಹಿತಿ ಇತ್ತು. ಮೇ ತಿಂಗಳಲ್ಲಿ ಸಿಡಬ್ಲ್ಯೂಎಂಎ ಮೇಲೆ ತಮಿಳುನಾಡು ಒತ್ತಡವನ್ನ ಹಾಕಿದೆ. ರಾಜ್ಯ ಸರ್ಕಾರ ಬೆಳೆ ಬೆಳೆಯಬೇಡಿ ಅಂತ ಮುಂಚೆನೇ ಹೇಳಿತು. ಅತ್ತ ತಮಿಳುನಾಡು ಒತ್ತಡವನ್ನ ಹಾಕಿ ನೀರು ಬಿಡಿಸಿಕೊಂಡಿದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಭೇಟಿ ಮಾಡ್ತಾ ಇದ್ರು. ಇದು ಎಚ್.ಡಿ. ಕುಮಾರಸ್ವಾಮಿಯವರ ಆಕ್ರೋಶದ ನುಡಿ. ತಮಿಳುನಾಡಿನವರು ತೆಗೆದುಕೊಳ್ತಕ್ಕಂಥ ಅವರ ಒಂದು ಗಾಂಭೀರ್ಯತೆ, ಅಲ್ಲಿಯ ಸರ್ಕಾರಗಳು ಈಗ ನೀವು ನೀರು ಬಿಟ್ಟರು 3,500 ಕ್ಯೂಸೆಕ್ಸ್ ನೀರು ಬಿಟ್ಟರು, ಅವ್ರು ಕೇಳಿದ್ರು ನೀವು 25,000 ಕ್ಯೂಸೆಕ್ಸ್ ಬಿಟ್ರಿ 3,500ಕ್ಕೆ, ಆದರೂ ಸಹ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕ್ತಾರೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ. ನೀವು ಎಷ್ಟರ ಮಟ್ಟಿಗೆ ಸ್ಪೀಡ್ ಇದ್ದೀರಿ? ಬರಲಿ, ಅದು ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ರೀತಿ ಉಡಾಫೆ ಇದೆ. ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಜುಲೈ 15ರಿಂದ ಆಗಸ್ಟ್ 10ನೇ ತಾರೀಕು ಅಂದರೆ ಒಂದು 25 ದಿನದಲ್ಲಿ ಎಷ್ಟು ಬಾರಿ ನೀವು ಡೆಲ್ಲಿಗೆ ಬಂದ್ರಿ? ಬಹುಶಃ ನಿಮ್ಮ ಹತ್ರ ನನಗಿಂತ ಜಾಸ್ತಿ ಮಾಹಿತಿ ಇರ್ಬೋದು ಎಷ್ಟು ಬಾರಿ ಬಂದವರು ಇಲ್ಲಿ ನಮ್ಮ ಡೆಲ್ಲಿ ಸ್ನೇಹಿತರುಗಳಿಗೆ. ಜುಲೈ 15ಕ್ಕೆ ಒಂದು ಬಾರಿ ಡೆಲ್ಲಿಗೆ ಬಂದರು, ಜುಲೈ 21ಕ್ಕೆ ಡೆಲ್ಲಿಗೆ ಬಂದರು, ಜುಲೈ 27ಕ್ಕೆ ಡೆಲ್ಲಿಗೆ ಬಂದರು, ಆಗಸ್ಟ್ 9ಕ್ಕೆ ಡೆಲ್ಲಿಗೆ ಬಂದರು. ನೀವು ಬಂದು ಮಾಡಿದ ಕೆಲಸ ಏನು? ಏನಾದರೂ ಕಾವೇರಿಯ ನೀರಿನ ಹಂಚಿಕೆ ಏನು ಮಾಡಬೇಕಾಗಿದೆ ಈಗ ಈ ವರ್ಷದ ಮಳೆ ಕೊರತೆಯಲ್ಲಿ? ಇದಕ್ಕೆ ಏನೇನು ಕ್ರಮ ತೆಗೆದುಕೋಬೇಕಾಗ್ತದೆ ಅಂತೇಳಿ ಏನಾದರೂ ಒಂದು ದಿನ ನಿಮ್ಮ ವಕೀಲರುಗಳ ಜೊತೆ ಚರ್ಚೆ ಮಾಡಿದಾರ? ಇಲ್ಲಿ ಬಂದು ನೀವು ಬಂದು ಅವ್ರು ಯಾರು ಕೇರಳದ ಲೀಡರ್ ವೇಣುಗೋಪಾಲು, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೋ ಸುರ್ಜೇವಾಲು, ಅದೆಂತ ಸುರ್ಜೇವಾಲು, ರಣದೀಪ್ ಸಿಂಗ್ ಸುರ್ಜೇವಾಲು, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕ್ಕಿಲ್ಲಿ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ಕೆ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದು ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡು ಕಡೆ ಬಾಗಿಲೇನಾದರೂ ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ. ಅವರು ಖಾಲಿ ಕೈಯಲ್ಲಿ ನಿಮ್ಮನ್ನು ಕಳಿಸ್ತಾರೆ. ನಾನು ಅದನ್ನೇ ಒಂದು ತಿಂಗಳಿಂದ ನೋಡಿದ್ದೇನೆ. ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿಂದ ಕ್ಯಾಬಿನೆಟ್ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ 1-2 ದಿವಸದಿಂದ ನೋಡ್ತಾನೆ ಇದ್ದೀವಿ. ಇದಕ್ಕೆ ಇವರು ಮನೆ ಬಾಗಿಲು ತಟ್ಟಕ್ಕೆ ಬರ್ತೀರಿ ಇಲ್ಲಿ. ನಿಮ್ಮ ಪರಿಸ್ಥಿತಿ ಎಲ್ಲಿಟ್ಕೊಂಡಿದ್ದೀರಿ? ತಮಿಳ್